ಎಲ್ಲರಿಗೂ. ಎಲ್ಲರೂ ಹೆಂಗದಿರಿ? ಎಲ್ಲರೂ ಆರಾಮದಿರಿ? ನೀವೆಲ್ಲರೂ ಆರಾಮಿರ್ತೀರಿ ಅಂತ ನಾ ಭಾವಿಸ್ತಾ, ಇವತ್ತು ನಮ್ಮೆಲ್ಲ ಭಾರತೀಯರಿಗೂ ಬಹಳ ವಿಶೇಷವಾದ ದಿನ. ಇವತ್ತು ಆಗಸ್ಟ್ 15. ಇಂದು ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ಸಿಕ್ಕ ದಿನ. ನಿಮಗೆಲ್ಲರಿಗೂ ಗೊತ್ತು, ಇಂದು ನಾವು 78ನೆಯ ವರ್ಷದ ಸ್ವಾತಂತ್ರ್ಯ ದಿನಾಚರಣೆಯನ್ನು ಆಚರಿಸಿದ್ವಿ. ಹಾಗಾಗಿ ನನ್ನ ಕಡೆಯಿಂದ ಸಮಸ್ತ ಭಾರತೀಯರಿಗೂ ಹಾಗೂ ಎಲ್ಲ ನನ್ನ ನೋಡಿಗರಿಗೂ ಸ್ವಾತಂತ್ರ್ಯ ದಿನಾಚರಣೆಯ ಶುಭಾಶಯಗಳು. ಇದರ ಜೊತೆಗೆ ಇನ್ನೊಂದು ನನ್ನ ಖುಷಿ ವಿಚಾರನ ನಿಮ್ಮ ಹತ್ರ ಹೇಳ್ಕೋಬೇಕು ಅಂತ ಇದ್ದೀನಿ. ನಾನು ನಿನ್ನೆ ಒಂದು ಕಮ್ಯುನಿಟಿ ಪೋಸ್ಟ್ ಹಾಕಿದ್ದೆ. ಸುಮಾರು ಮಂದಿ ಓದಿರ್ಬೋದು, ಇನ್ನು ಕೆಲವೊಂದಿಷ್ಟು ಮಂದಿಗೆ ಓದಕ್ಕೆ ಬರದೇ ಇರೋರು ಓದಿಲ್ಲದೆ ಇರ್ಬೋದು. ಹಾಗಾಗಿ ನಾನು ವಿಡಿಯೋ ಮೂಲಕನೇ ನನ್ನ ಖುಷಿನ ನಿಮ್ಮ ಜೊತೆಗೆ ಹಂಚ್ಕೋಬೇಕು ಅಂತ ಹೇಳ್ತಿದ್ದೀನಿ. ಅದೇನು ಅಂತಂದರೆ, ನನ್ನ ಚಾನಲ್ಗೆ ನೆನ್ನೆಗೆ 2700 ಮಂದಿ ಸಬ್ಸ್ಕ್ರೈಬರ್ ಕಂಪ್ಲೀಟ್ ಆಗಿದ್ದಾರೆ. ನನಗೆ ನಿಜವಾಗ್ಲೂ ಬಹಳ ಖುಷಿ ಆಗ್ತಿದೆ. ಅದು ಬಹಳ ಕಡಿಮೆ ಅವಧಿಯಲ್ಲಿ ಬಹು ಬೇಗ ನನಗೆ ಇಷ್ಟು ಸಬ್ಸ್ಕ್ರೈಬರ್ ಆಗಿರೋದ್ರಿಂದ ನನಗೆ ನಿಜವಾಗ್ಲೂ ಬಹಳ ಖುಷಿ ಆಗ್ತಿದೆ. ಯಾರ್ಯಾರೆಲ್ಲ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀರೋ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದೇನು ನನ್ನ ವಿಡಿಯೋನ ಇಷ್ಟಪಟ್ಟು ನೋಡ್ತಿದ್ದೀರೋ, ಯಾರ್ಯಾರೆಲ್ಲ ನನಗೆ ಒಳ್ಳೆ ಕಮೆಂಟು, ಲೈಕ್, ಶೇರು ಮಾಡಿದ್ದೀರೋ ಅವರಿಗೆಲ್ಲರಿಗೂ ನನ್ನ ಹೃದಯಪೂರ್ವಕ ಧನ್ಯವಾದಗಳನ್ನು ಹೇಳ್ತೀನಿ. ಹೀಗೆ ನನಗೆ ಸದಾ ಸಪೋರ್ಟ್ ಮಾಡ್ತೀರಿ. ಹೆಚ್ಚು ಒಳ್ಳೆ ಕಮೆಂಟ್ಗಳನ್ನು ಹಾಕಿ, ಹೆಚ್ಚು ಮಂದಿ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ, ಹೆಚ್ಚು ಶೇರ್ ಮಾಡಿರಿ, ಹೆಚ್ಚು ಲೈಕ್ ಕೊಡ್ರಿ. ಅಂದರೆ ಹೆಚ್ಚು ಮಂದಿಗೆ ನೋಡೋಕೆ ಅವಕಾಶ ಸಿಗ್ತೈತಿ. ಹಾಗಾಗಿ ನಾನು ಹೆಚ್ಚು ಲೈಕ್, ಶೇರ್, ಕಮೆಂಟ್ ಮಾಡಿರಿ ಅಂತ ಹೇಳೋದು. ನಿಜವಾಗ್ಲೂ ನನಗೆ ಬಹಳ ಖುಷಿ ಆಗ್ತಿದೆ. ನಿಮ್ಗೆ ಅನಿಸ್ತಿರ್ಬೋದು, ಇವಳು ಯಾಕೆ ಇಷ್ಟು ಖುಷಿ ಪಡ್ತಿದ್ದಾಳೆ ಅಂತ. ನಾನು ನಿಜ ಹೇಳ್ತೀನಿ, ಈ ಯೂಟ್ಯೂಬಲ್ಲಿ ನನ್ನ ಸಾಧನೆಯ ಮೊದಲನೇ ಮೆಟ್ಟಿಲು ಏರಿದ್ದೀನಿ ಅನ್ನೋಷ್ಟು ನನಗೆ ಖುಷಿ ಆಗ್ತಿದೆ. ಇದು ನನ್ನ ಮೊದಲನೇ ಹಂತ. ನಿಜವಾಗ್ಲೂ ಇನ್ನೂ ಹೆಚ್ಚು ಹಂತಗಳಿದ್ದಾವೆ ನಾವು ಹೋಗೋವು. ನಿಮ್ಮೆಲ್ಲರ ಸಹಕಾರ, ಸಪೋರ್ಟಿಂದ ನಾನು ಹೋಗ್ತೀನಿ ಅಂತ ನಾನು ಅಂದ್ಕೊಂಡಿದ್ದೀನಿ. ಹೀಗೆ ನನಗೆ ಸಪೋರ್ಟ್ ಮಾಡಿ. ಅದ್ರ ಜೊತೆಗೆ ಇನ್ನೊಂದು ವಿಚಾರ ನಾನು ಹೇಳಲೇಬೇಕು. ಯೂಟ್ಯೂಬ್ ಚಾನಲ್ ಮಾಡೋದು ಅಂದರೆ ಅಷ್ಟು ಸುಲಭ ಅಲ್ಲ. ಮಾಡಿದ ಮೇಲೆ ಈ ಯೂಟ್ಯೂಬಲ್ಲಿ ಸ್ಟೇ ಆಗೋದಿದೆಯಲ್ಲ, ಅದು ಅಷ್ಟು ಸುಲಭ ಅಲ್ಲ. ಯಾಕಂದರೆ ಯೂಟ್ಯೂಬಲ್ಲಿ ಸಾಕಷ್ಟು ಕಾಂಪಿಟೇಷನ್ ಇದೆ. ನಾನು ನಿಮ್ಮ ಹತ್ರ ಒಂದು ವಿಚಾರ ಹೇಳಲೇಬೇಕು. ನನ್ನ ಚಾನಲ್ ಶುರು ಮಾಡಿದ ಮೇಲೆ ನನ್ನ ನೋಡಿ ಇನ್ನು ನನಗೆ ಗೊತ್ತಿರೋರು ಒಂದು 3-4 ಮಂದಿ ಚಾನಲನ್ನು ಶುರು ಮಾಡಿದರು. ಅದರ ಜೊತೆಗೆ ನಮ್ಮ ಅಕ್ಕನೂ ಒಬ್ಬಳು ಶುರು ಮಾಡಿದ್ಲು. ಎಲ್ಲರೂ ನಾವು ಒಂದೇ ಸಮಯಕ್ಕೆ ಯೂಟ್ಯೂಬ್ ಚಾನಲನ್ನು ಶುರು ಮಾಡಿದವರು. ಅದು ಸೇಮ್ ಕಾರ್ಟೂನ್ಸನ್ನೇ ಚಾಲೂ ಮಾಡಿದ್ದು. ನಮ್ಮ ಸುತ್ತ ಅಷ್ಟು ಮಂದಿಯಲ್ಲಿ ಯೂಟ್ಯೂಬ್ ಚಾನಲ್ ಕ್ಲಿಕ್ ಆಗಿ ಇನ್ನು ಯೂಟ್ಯೂಬಲ್ಲಿ ಸ್ಟೇ ಆಗಿ ಈ 2007 ಮಂದಿ ಸಬ್ಸ್ಕ್ರೈಬರನ್ನು ನಾನು ಹೊಂದಿರೋದು ಅಷ್ಟು ಮಂದಿಯಲ್ಲಿ ನಾನೇ ಒಬ್ಬಳೇನೆ. ಅವ್ರನ್ನೆಲ್ಲ ಚಾನಲ್ಲು ಫ್ಲಾಪ್ ಆಗಿಬಿಟ್ಟು ಯಾರೂ ನೋಡಲೇ ಇಲ್ಲ, ಪಾಪ ಅವರು ನೋಡ್ತಿಲ್ಲ ಅಂತ ಹೇಳಿ ಚಾನಲನ್ನೇ ಬಂದು ಬಿಟ್ಬಿಟ್ಟಿದ್ದಾರೆ. ಅಯ್ಯೋ ಬಿಡು, ಹೋಗ್ತಿಲ್ಲಗಾಯ್ತ್ರಿ ಅಂತೆಲ್ಲ ಹೇಳಿ. ಒಟ್ಟಿಗೆ ನಾವು 5 ಮಂದಿ ಮಾಡಿದರು. ಅದರಲ್ಲಿ ನಾನು ಒಂದು ಮಟ್ಟಕ್ಕೆ ಬಂದಿರೋಳು ಅಂದರೆ ನಾನೇ ಒಬ್ಬಳೇನೆ. ನನಗೆ ನಿಜವಾಗ್ಲೂ ಖುಷಿ ಆಗುತ್ತೆ. ಅವ್ರಿಗೆ ಕಂಟೆಂಟ್ ಮಾಡೋಕ್ಕೆ ಬರಲಿಲ್ಲ ಅಂತಲ್ಲ, ಅವರು ವ್ಯೂಸ್ ಕಡಿಮೆ ಬಂದಿದ ತಕ್ಷಣ ಹೋಪ್ ಕಳ್ಕೊಂಡ್ಬಿಟ್ರು. ಬಟ್ ನಾನು ವ್ಯೂಸು ನನಗೂ ಕೂಡ ಕಡಿಮೆ ಬಂದಿತ್ತು ಸ್ಟಾರ್ಟಿಂಗಲ್ಲಿ. ನಾನು ಯಾವತ್ತೂ ಹೋಪ್ ಕಳ್ಕೊಳ್ಳಿಲ್ಲ. ಇವತ್ತಲ್ಲ ನಾಳೆ ನನ್ನ ಚಾನಲ್ ಕ್ಲಿಕ್ ಆಗುತ್ತೆ, ನನ್ನ ಕೆಲಸ ನಾನು ಮಾಡಬೇಕು ಅನ್ನೋದಷ್ಟೇ ನನ್ನ ಮನಸ್ಸಲ್ಲಿ ಇತ್ತು. ಯಾವತ್ತೂ ನನ್ನ ಚಾನಲನ್ನು ದುಡ್ಡಿಗಾಗಿ ನಾನು ಚಾನಲ್ ಮಾಡಿದವಳಲ್ಲ. ನನಗೆ ದುಡ್ಡು ಬರುತ್ತೋ ಬರೋದಿಲ್ವೋ ಅದು ಆಮೇಲಿನ ಮಾತು. ಒಟ್ಟಲ್ಲಿ ನನಗೆ ವಿಡಿಯೋಗಳನ್ನು ಒಳ್ಳೆ ಸ್ಟೋರಿನ ಮಾಡಿ ಹಾಕಬೇಕು ಅನ್ನೋದಷ್ಟೇ ನನ್ನ ಮನಸ್ಸಲ್ಲಿ ಇತ್ತು. ನಿಜ ಹೇಳ್ತೀನಿ, ಇನ್ನವರೆಗೂ ನನಗೆ ಯೂಟ್ಯೂಬಿಂದ ಇನ್ನೂ 10 ರೂಪಾಯಿ ಸಹ ಬಂದಿಲ್ಲ. ನೀವು ನಂಬ್ತಿರೋ ಇಲ್ವೋ, ಇನ್ನವರೆಗೂ ನನಗೆ ಅಮೌಂಟ್ ಕೈಯಲ್ಲಿ ಬಂದಿಲ್ಲ ಯೂಟ್ಯೂಬಿಂದ. ಏನೋ ಸಮಸ್ಯೆ ಆಗಿದೆ, ಹಾಗಾಗಿ ಬಂದಿಲ್ಲ. ಬಂದಿದ್ದ ದಿನ ನಿಮ್ಮೆಲ್ಲರ ಹತ್ರ ನಾನು ಶೇರ್ ಮಾಡ್ಕೋತೀನಿ ನನಗೆ ಎಷ್ಟು ದುಡ್ಡು ಬಂತು ಅಂತ ಹೇಳಿ. ನಿಜವಾಗ್ಲೂ ನನಗೆ ಭಾಳ ಖುಷಿ ಆಗ್ತಿದೆ. ಹೀಗೆ ನನಗೆ ಸಪೋರ್ಟ್ ಮಾಡ್ತೀರಿ, ಹೆಚ್ಚು ಮಂದಿಗೆ ನೋಡೋ ಹಾಗೆ ಆಗಲಿ ಅಂತ ಹೇಳಿ ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ನಾನು ಥ್ಯಾಂಕ್ಸ್ ಹೇಳ್ತೀನಿ. ಥ್ಯಾಂಕ್ ಯು ಸೋ ಮಚ್. ಲವ್ ಯು ಆಲ್. ವಿಡಿಯೋ ಚಾಲು ಆಕೈತಿ, ನೋಡ್ಕೊಂಡು ಬೇರೆ. ಇವನೇನು 5 ಗಂಟೆಗೆ ಬರ್ತೀನಿ ಅಂದ, 5:15 ಆದರೂ ಬಂದಿಲ್ಲ. ಶಿಲ್ಪಾ? ಹಾಂ ರೀ ಆಂಟಿ. ಏನು ಮಾಡತ್ತಿ ಇಲ್ಲಿ? ಏನೂ ಇಲ್ಲರಿ ಆಂಟಿ, ನಮ್ಮ ಮನೆಯವರು 5 ಗಂಟೆಗೆ ಬರ್ತೀನಿ ಅಂದಿದ್ರು ಆಫೀಸಿಂದ. 5:15 ಆಯ್ತು, ಬರಲಿಲ್ಲ ನೋಡ್ರಿ. ಅದಕ್ಕೆ ನಿಂತಿದ್ದೆ ನೋಡಿಕೊಂಡು. ಅಯ್ಯ ಶಿಲ್ಪ, ಗಂಡ್ಮಕ್ಳು ಹೇಳಿದ ಟೈಮ್ಗೆ ಒಟ್ಟ ಮನೆಗೆ ಬರೋದಿಲ್ಲ. ಅವ್ನು 5 ಗಂಟೆಗೆ ಬರ್ತಾನಂದ್ರೆ ನೀನು 5 ಗಂಟೆಗೆ ಕರೆಕ್ಟಾಗಿ ಬರ್ತಾನಂತ ಕಾಯ್ಕೊಂಡೆಲ್ಲ ಕುಂದ್ರಾಕೆ ಹೋಗ್ಬೇಡ. ಅವ್ರು ಹೆಚ್ಚು ಕಡಿಮೆ ಆಗತೈತಿ. 5ಕ್ಕೆ ಹೇಳಿದ್ರೆ 6ಕ್ಕೆ ಬರ್ತಾರೆ ಅವ್ರು. 6ಕ್ಕೆ ಹೇಳಿದ್ರೆ 7 8 ಗಂಡ್ಮಕ್ಳು ಹೊರಗೆ ಹೋದ್ಮೇಲೆ ಇಷ್ಟೇ ಟೈಮ್ಗೆ ಮನೆ ಕರೆಕ್ಟಾಗಿ ಬರ್ತಾರಂತ ಒಟ್ಟ ಹೇಳೋಕ್ಕಾಗೋದಿಲ್ಲ. ಒಂದೊಂದು ಸಲಿಗೆ 12-13ಕ್ಕೂ ಬರ್ತಾರೆ, ಗೊತ್ತೈತೇನಾ? ಇಲ್ರಿ ಆಂಟಿ, ಹಾಗೇನಿಲ್ರಿ, ಮಾದ ಹೇಳಿದ ಟೈಮ್ಗೆ ಕರೆಕ್ಟಾಗೆ ಬರ್ತಾನೆ ರೀ.
ಶಿಲ್ಪ, ನಿನ್ನ ಗಂಡ ಅಷ್ಟಲ್ಲ, ಜಗತ್ತಿನಾಗ ಯಾರು ಗಂಡದಿರು ಹೇಳಿದ ಟೈಮ್ಗೆ ಕರೆಕ್ಟಾಗಿ ಮನೆಗೆ ಬರೋದಿಲ್ಲ. ಬಾ ನಮ್ಮನ್ಯಾಗ ಕುಂದ್ರುವೇನು, ನಿನ್ನ ಗಂಡ ಬಂದ್ಮೇಲೆ ಹೋಗೋತಿ, ಬಾ ಹೇಳ್ತೀನಿ. ಇರ್ಲಿ ಬಿಡ್ರಿ ಆಂಟಿ, ಇನ್ನೇನು ಬರೋ ಹೊತ್ತ ಆಗೈತ್ರಿ. ಅಯ್ಯೋ ಶಿಲ್ಪ, ಬಾ, ನಿನ್ನ ಗಂಡಿನ ಎಷ್ಟೊತ್ತಿಗೆ ಬರ್ತಾನೆ ಏನ? ಗಂಡು ಮಕ್ಕಳು ಹೊರಗೆ ಕೆಲ್ಸಕ್ಕತ್ತ ಹೋದ ಮ್ಯಾಗ ಟೈಮ್ ಹೆಚ್ಚ ಕಮ್ಮಿ ಆಗತ್ತಿರ್ತೈತಿ. ಇದಿನ್ನೂ ಕಡಿಮೆ, ಹೋಗ್ತಾ ಇನ್ನೂ ಜಾಸ್ತಿ ಆಕತಿ, ಕಮ್ಮಿ ಆಗೋದಿಲ್ಲ. ಬಾ ಬಾ ಶಿಲ್ಪ. ಹಾಂ ಬರ್ತೀನಿ ನಡೀರಿ. ಇವನೇನು ಇಷ್ಟೊತ್ತಾದ್ರೂ ಬರಲಿಲ್ಲಲ್ಲ, ಒಂದು ಮುಂಜಾನೆ ಒಬ್ಬಾಕೆ ಹ್ಯಾಂಗಿರ್ಬೇಕಿಲ್ಲಿ. ಒಳಗೆ ಬಾ, ಕುಂದ್ರ ಶಿಲ್ಪ. ಹೋ ರೀ ಆಂಟಿಯರ, ಇದು ನಿಮ್ಮದು ಬಾಡಿಗೆ ಮನೆ ರೀ? ಇದು ಬಾಡಿಗೆ ಮನಿನ ನಮ್ದು. ಬಾಡಿಗೆ ಮನೆ ಆದರೂ ಎಷ್ಟು ಚಂದ ಇಟ್ಕೊಂಡಿರಿ, ಎಷ್ಟು ಹಸನ್ ಇಟ್ಕೊಂಡಿರಿ. ಮನೆ ನೋಡಿದ್ರೆ ಥಳ 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 ಅಂತೈತಿ. ಮತ್ತೇನು ಮಾಡಮ್ಮ, ಮನ್ಯಾಗ ಖಾಲಿನೇ ಇರ್ತೀನಿ, ಹಾಗಾಗಿ ಖಾಲಿ ಕುಂದ್ರದೇನಂತ ಹಸನ್ ಮಾಡ್ಕೊಂಡು ಕುಂದಿರ್ತೀನಿ ಅಟ್ಟ. ನಿಮ್ಗೆ ಮಕ್ಳು ಎಷ್ಟು ಮಂದಿ ರೀ? ನಮ್ಗೆ ಮಕ್ಕಳಾಗಿಲ್ಲ ಇನ್ನು. ಅಯ್ಯ ಸಾರಿ ಆಂಟಿ. ಇರಲಿ ಬಿಡು, ಅದಕ್ಕೆ ಯಾಕೆ ನೀ ಸಾರಿ ಕೇಳ್ತಿ. ಚಾ ತೊಗೊಂಡು ಬರ್ತೀನಿ. ಅಯ್ಯ ಆಂಟಿ, ಚಾಪ ಏನು ಬ್ಯಾಡ್ರಿ. ಅಯ್ಯ ಏನೂ ಆಗೋದಿಲ್ಲ, ತೊಗೊಂಡು ಬರ್ತೀನಿ, ಕುಂದರು 5 ನಿಮಿಷ. ಈ ಹೆಣ್ಮಗಳು ಬ್ಯಾಡ ಅಂದ್ರೆ ಚಾ ತರಕೋಲ್ಲ. ಶಿಲ್ಪ, ನಾ ಚಾ ಕುಡಿತೀನಿ, ನೀ ಕಾಫಿ ಕುಡಿತೀಯ, ಚಾ ಕುಡಿತೀಯೋ? ಯಾವ್ದಾದ್ರೂ ನಡೀತೈತ್ರಿ ಆಂಟಿ. ಆಯ್ತು, ಹಂಗಾರೆ ಚಾನ ತೊಗೊಂಬರ್ತೀನಿ. ಅಲ್ಲ, ಇಷ್ಟು ದೊಡ್ಡ ಮನೆ ಐತಿ, ಏನೇನೋ ಗಾಡಿ ಮ್ಯಾಗ ಗಂಡಸ್ಯಾರ, ಆದ್ರೆ ಇವ್ರು ಗಂಡ ಹೆಂಡ್ತಿದ್ದು ಒಂದು ಫೋಟೋ ಹಾಕ್ಕೊಂಡಿಲ್ಲ ನೀವು. ಇವೆಂತ ಗಂಡ ಹೆಂಡ್ತಿ? ತಗೋ ಶಿಲ್ಪ ಚಾ. ನಾ ಬಂದು ನಿಮ್ಮ ಕೆಲಸ ಹಚ್ಚದಂಗೆ ಆತ. ಅಯ್ಯೋ ಹಾಗೇನಿಲ್ಲ, ಕುಡಿ. ಆಂಟಿ, ನಿಮ್ಮ ಮದುವೆಯಾಗಿ ಎಷ್ಟು ವರ್ಷ ಆತ್ರಿ? 8 ವರ್ಷ ಆಯ್ತು. ಅಂದರೆ ಒಂದು ಮಾತು ಕೇಳ್ತೀನಿ, ಬೇಸರ ಮಾಡ್ಕೋಬೇಡ್ರಿ. ಇಲ್ಲ ಕೇಳವ. ಅಲ್ಲ, ಮದುವೆಯಾಗಿ 8 ವರ್ಷ ಆಯ್ತು ಅಂತೀರಿ, ನಿಮ್ಮದು ನಿಮ್ಮ ಯಜಮಾನ್ರದ್ದು ಒಂದು ಫೋಟೋನೇ ಹಾಕಿಲ್ಲ ಎಲ್ಲೂ. ಅಯ್ಯ ಅದ ನಾವು ಮನೆ ಯಾವಾಗವಾಗ ಖಾಲಿ ಮಾಡ್ತಿರ್ತೀವಿ ಅಂಥೇಳಿ ಯಾವ ಫೋಟೋನು ಫ್ರೇಮ್ ಮಾಡಿಸಿಟ್ಕೊಂಡಿಲ್ಲ. ಮದುವೆಯಾಗ ಆಲ್ಬಮ್ ಮಾಡಿಸಿದ್ದೈತಿ. ಹೌದನ್ರಿ? ಹೌದು, ನಿಮ್ಮ ಮನೆಯವ್ರ ದಿನ ಎಷ್ಟೊತ್ತಿಗೆ ಬರ್ತಾರ್ರಿ? ಅಯ್ಯೋ ಶಿಲ್ಪ, ನಮ್ಮ ಮನೆಯವ್ರದ್ದು ಏನು ಕೇಳ್ತಿ ಬಿಡು. ನಮ್ಮ ಮನೆಯವರು ಮನೆಗೆ ಬಂದಾಗ್ಲೇ ಬಂದರು ಅಂತ ಹೇಳೋದು. ಅವ್ರ ಮನೆಗೆ ಬರಾಕ ಇದ ಟೈಮ್ ಅಂತೇನು ಇಲ್ವಾ. ಅವ್ರದ್ದು ಯಾವಾಗ ಕೆಲಸ ಮುಗಿತೈತಿ ಅವಾಗ ಅವ್ರಿಗೆ ಮನ್ಯಾಗ ಹೋಗ್ಬೇಕು, ಹೆಣ್ತಿ ಅದಾಳ, ಮನೆ ಐತಿ ಅನ್ನೋದು ನೆನಪು ಬರೋದು. ಅಲ್ಲಿವರೆಗೂ ಮನೆ ನೆನಪು ಬರೋದಿಲ್ಲ. ಖರೆ ಹೇಳ್ತೀನಿ ಶಿಲ್ಪ, ಮದುವೆಯಾಗಿ ಇಷ್ಟು ವರ್ಷ ಆಯ್ತು, ನಮ್ಮ ಮನೆಯವ್ರತ್ತು ಒಂದು ದಿನ ಕರೆಕ್ಟ್ ಟೈಮಿಗೆ ಮನೆಗೆ ಬಂದಿಲ್ಲ ನೋಡು. ಮದುವೆಯಾಗಿ ಇಷ್ಟು ವರ್ಷಕ್ಕೂ ನಾನು ಎಲ್ಲೆಲ್ಲಿ ಹೊರಗೆ ಒಂದು ದಿನ ಕರ್ಕೊಂಡು ಹೋಗಿಲ್ಲ ಅವರು. ಏನಿದ್ರು ಇದ ಊರಾಗನ ಸಾಯೋದು, ಇದ ಮನ್ಯಾಗ ಸಾಯೋದು. ಇರಲಿ ಬಿಡ್ರಿ. ಏನು ಕೆಲಸ ಮಾಡ್ತಾರ್ರಿ? ಒಂದು ಹೋಲ್ಸೇಲ್ ಕಿರಾಣಿ ಸಾಮಾನದ್ದು ಒಂದು ಅಂಗಡಿ ಐತಿ, ಇನ್ನೊಂದು ಹೋಲ್ಸೇಲ್ ಈ ಸ್ಟೇಷ್ನರಿ ಸಾಮಾನದ್ದು ಒಂದು ಅಂಗಡಿ ಐತಿ, ಒಂದು ಹೋಲ್ಸೇಲ್ ಅರ್ಬಿ ಅಂಗಡಿ ಐತಿ. 3 ಅಂಗಡಿಗೆ ಏನು ಇವ್ರೇನು ಕುಂದ್ರೋದಿಲ್ಲ, ಆಳುಗಳ ಕುಂದಿರ್ತಾವು. ಆದ್ರೆ ಈ ಮನುಷ್ಯ 3 ಅಂಗಡಿ ತಾನೇ ನಡೆಸ್ತಿದ್ದೀನೇನೋ ಅನ್ನೋರಂಗೆ ಮನೆಗೆ ದಿನ ಭಾರತೀಯರಾಗಿ ಬರ್ತಾನೆ. ನಿಮ್ಮ ಅಂಗಡಿಗಳದಾವನ್ರಿ? ಹಂಗಾರೆ ನೀವೇನು ಕಿರಾಣಿ ಕೊಂಡ್ಕೊಳಂಗಿಲ್ಲ, ಎಲ್ಲ ನಿಮ್ಮದು ಕಿರಾಣಿ ಅಲ್ಲೇ ಸಿಗ್ತೈತಲ್ಲ ಸಸ್ತಾದಾಗ. ಎಲ್ಲ ಸಿಗ್ತೈತಿ, ಏನು ಮಾಡೋದು, ಜನ್ಮಕ್ಕೆ ನೆಮ್ಮದಿ ಅನ್ನೋದಿಲ್ಲ ಈ ಮನ್ಯಾಗ. ಇರ್ಲಿ ಹೇಳ್ರಿ ಆಂಟಿ, ಮನುಷ್ಯ ಅಂದಮೇಲೆ ಎಲ್ಲರಿಗೂ ಒಂದು ನಮೂನಿ ಇರತೈತಿ. ಹೌದು, ನಿಮ್ಮ ಮದುವೆಯಾಗಿ ಎಷ್ಟು ದಿನ ಆಯ್ತು? ಅದು ರೀ ಆಂಟಿ, 4 ದಿನ ಆಯ್ತು. ಏನು 4 ದಿನ? ಮದುವೆಯಾಗಿ 4 ದಿನಕ್ಕೆ ಕರ್ಕೊಂಡು ಬಂದ್ಬಿಟ್ಟು ನಿನ್ನ ಗಂಡ? ಹಾಂ ರೀ. ಹೌದು, ನಿನ್ನ ಗಂಡಂದು ಯಾವ ಊರು, ನಿಂದು ಯಾವ ಊರು? ಇಲ್ಲೇ ರೀ, ಹುಬ್ಬಳ್ಳಿಯಿಂದ ಒಂದು ಈಟು ಮುಂದಕ್ಕೆ ಹೋಗ್ಬೇಕ್ರಿ, ಹಳ್ಳಿ ರೀ. ಹಳ್ಳಿನ? ನಿಮ್ಮ ಮನೆಯವ್ರದ್ದು? ಅವ್ರದ್ದು ನಮ್ಮದು ಒಂದೇ ಊರ ರೀ ಆಂಟಿ, ಒಂದೇ ಊರನವ್ರ ರೀ. ಓ ಹಂಗಾರ ನಿಂದು ಲವ್ ಮ್ಯಾರೇಜ್? ಹ್ಞೂ ರೀ. ಹ್ಞೂ ಶಿಲ್ಪ, ಪುಣ್ಯ ಮಾಡಿವ, ನೀ ಮೆಚ್ಚಿದ ಹುಡುಗನ ಲಗ್ನ ಆಗಿ. ಆದ್ರೆ ನಾವು ನೋಡು ಇಷ್ಟ ಆಯ್ತಾ ಇರಲಿಲ್ಲ, ನಮ್ಮ ಮನ್ಯಾಗ ತೋರಿಸಿದ ಹುಡುಗನ ಮದುವೆ ಮಾಡ್ಕೊಂಡು ಇಲ್ಲಿ ಇಷ್ಟ ಆಯ್ತಾ ಇಲ್ಲ, ಇಲ್ಲಿ ಭಾಳಾಕತ್ತೀವಿ. ಏನು ಮಾಡೋದ್ವಾ? ಅದಕ್ಕೇನಂತ್ರಿ, ಲವ್ ಮ್ಯಾರೇಜ್ ಅಂತ ಆದರೆ ಚಂದಾಗಿರ್ತಾರಂತ ಏನಿಲ್ಲ, ಅರೇಂಜ್ ಮ್ಯಾರೇಜ್ ಮಾಡ್ಕೊಂಡವ್ರು ಭಾಳ ಮಂದಿ ಚಂದನ ಇರ್ತಾರಲ್ರಿ. ಏನು ಚಂದ ಇರ್ತಾರ ಏನು? ನಮ್ಮ ಮನ್ಯಾಗ ಆಸ್ತಿ ನೋಡಿ ಮದುವೆ ಮಾಡಿಕೊಟ್ರು. ನನ್ನ ಗಂಡಗೂ ನನಗೂ 13 ವರ್ಷ ಫರಕ್ ಐತಿ ಶಿಲ್ಪ. ಈ ಅರೇಂಜ್ ಮ್ಯಾರೇಜ್ ಅಂದ್ರೆ ಹಂಗೆ ಇರ್ತೈತ್ರಿ. ಮತ್ತು ನಮ್ಮ ಅವ್ವರಿಗೂ ನಮ್ಮ ಅಪ್ಪರಿಗೂ ಅಷ್ಟೇ ವರ್ಷ ಫರಕ್ ಐತ್ರಿ. ನೋಡಿ ಮಾಡೋದಂದ್ರೆ ಹಂಗೆ ಮಾಡ್ತಾರಲ್ರಿ. ಮತ್ತು ಏನು ಮಾಡ್ತಾರೆ ಏನು ಬೇಡ ಶಿಲ್ಪ, ಏನವ ಒಂಥರ ನೆಮ್ಮದಿ ಇಲ್ದದ ಬದುಕಿದು. ಅದು ಮನ್ಯಾಗ ನೀವು ಒಬ್ಬರೇ ಇರ್ತಿರಲ್ರಿ, ಅದಕ್ಕೆ ಹಂಗೆ ಅನಿಸ್ತೈತಿ. ಜೊತೆಗೆ ಇನ್ನೊಬ್ರು ಇದ್ದು ಮಕ್ಕಳು ಮರಿ ಇದ್ದಿದ್ರೆ ನಿಮ್ಗೇನು ಹಂಗೆ ಅನಿಸ್ತಿದ್ದಿಲ್ಲ. ಹೋಗಲಿ ಬಿಡು. ನೀನು ಏನು ಓದ್ಕೊಂಡು? ನಂದು ಡಿಗ್ರಿ BCom ಆಗೈತ್ರಿ. ಹೌದಾ? ನೀನು ಭಾಳ ಓದಿ ಬಿಡು. ಆದ್ರೆ ನಾವು ನೋಡು ಏನು ಓದಿಲ್ಲ.
ನಮ್ಮೂರ ಕಡೆಗೆ ಹೆಚ್ಚು ಹೆಣ್ಮಕ್ಳಿಗೆ ಓದಿಸೋದೇ ಇಲ್ಲ ಶಿಲ್ಪ. ಏನೋ ಒಂದು 10ನೇ ತಾ 7ನೇ ತಾಟ ಓದಿಸಿ ಮದುವೆ ಮಾಡಿಕೊಟ್ಬಿಡ್ತಾರೆ. ಹೌದು ನೋಡ್ರಿ ಆಂಟಿ, ಈ ತಂದೆ ತಾಯಿಗಳಿಗೆ ಹೆಣ್ಮಕ್ಳು ಓದಿಸಕ್ಕೆ ನಾಯಕ ಅಂತಾರೆ. ಆದ್ರೆ ನಮ್ಮವ್ವ ಅಪ್ಪ ನೋಡ್ರಿ ಭಾಳ ಚಲೋ ಅದಾರ, ನಮಗೆಲ್ಲ ಒಳ್ಳೆ ಎಜುಕೇಷನ್ ಕೊಟ್ಟಾರೆ ಎಲ್ಲರಿಗೂ. ಹೌದು, ಎಲ್ಲರೂ ಹಂಗೆ ಇರ್ಬೇಕಲ್ವ. ಹೋಗ್ಲಿ ಬಿಡು, ನೀನು ಭಾಳ ಚಲೋ ಓದ್ಕೊಂಡು ನಮ್ದೊಂದು ಇಲ್ಲಿ ಲೇಡೀಸ್ ಕ್ಲಬ್ ಅಂತ ಐತಿ, ನಾವು ಹೋಗಿರ್ತೀವಿ. ಅಲ್ಲೆಲ್ಲ ಹೆಚ್ಚು ಓದೋರು ಏನೇನೋ ಭಾಳ ಕ್ರಿಯೇಟಿವಿಟಿ ವರ್ಕ್ ಮಾಡ್ತಿರ್ತಾರೆ. ನಿನ್ನೂ ಕರ್ಕೊಂಡು ಹೋಗ್ತೀನಿ ಆ ಕ್ಲಬ್ಬಿಗೆ, ಬರ್ತಿ? ಕ್ಲಬ್ ಅಂದ್ರೆ ಏನ್ರಿ? ಅಯ್ಯ, ಲೇಡೀಸ್ ಕ್ಲಬ್ ಅಂತ ಇರ್ತೈತಿ. ಅಲ್ಲಿ ಅವಾಗವಾಗ ನಾವು ಪ್ರೋಗ್ರಾಮು ಕಿಟ್ಟಿ ಪಾರ್ಟಿ ಅಂತ ಹೇಳಿ ಮಾಡ್ತಿರ್ತೀವಿ. ಅಲ್ಲೆಲ್ಲ ಗೇಮ್ಸ್ ಇರ್ತಾವೆ, ಕ್ಯಾರಮ್ ಆಡೋದು, ಆಮೇಲೆ ಇದು ಈ ಬಾಸ್ಕೆಟ್ ಬಾಲ್ ಆಡೋದು, ಮತ್ತು ಅವಾಗವಾಗ ಅಲ್ಲಿ ಎಲ್ಲ ಪ್ರೋಗ್ರಾಮು ಡ್ಯಾನ್ಸು ಹಾಡೋದು ಕುಣಿಯೋದು ನಮ್ಗೆ ಇಷ್ಟ ಬಂದಂಗೆ ಇರ್ಬೋದು ಅಲ್ಲಿ. ನನಗೆ ಮನ್ಯಾಗ ಬೇಸರದಾಗೆಲ್ಲ ನಾನು ಲೇಡೀಸ್ ಕ್ಲಬ್ಗೆ ಹೋಗ್ತೀನಿ. ನೀನು ಬರ್ತೀಯ ನನ್ನ ಜೋಡಿ? ಹಾಂ, ನೋಡೋಣ ಹೇಳ್ರಿ, ಮಾತನ್ನು ಕೇಳಿ ಹೇಳ್ತೀನಿ. ಅವನು ಹೋಗು ಅಂದ ಅಂದರೆ ಬರ್ತೀನಿ. ಈ ಕ್ಲಬ್ ಗ್ಲಿಬ್ಬು ಎಲ್ಲ ನಮಗೆ ಗೊತ್ತಿಲ್ಲ ನೋಡ್ರಿ ಆಂಟಿ. ಹಳ್ಳಿಗಳಲ್ಲೆಲ್ಲ ಇರಲ್ಲಲ್ಲ, ಅದಕ್ಕಾಗಿ ನಿನಗೆ ಗೊತ್ತಿಲ್ಲ. ನಾಳೆ ಸಂಡೇ ಕಿಟ್ಟಿ ಪಾರ್ಟಿ ಐತಿ, ನನ್ನ ಜೋಡಿ ಬರ್ತಿ? ಅಯ್ಯ, ಸಂಡೇ ಆದ್ರೆ ನನಗೆ ಬರೋಕ್ಕಾಗೋದಿಲ್ಲ ರೀ. ಅವತ್ತು ಮಾದ ಮನ್ಯಾಗ ಇರ್ತಾನೆ, ನಾ ಎಲ್ಲಿಗೂ ಬರೋದಿಲ್ಲ ರೀ. ಹೌದಾ, ಆತೇಳಿ ಮತ್ತೆ ಯಾವಾಗಾರ ಏನಾರ ಅಲ್ಲಿ ಪ್ರೋಗ್ರಾಮ್ ಇಟ್ಟಾಗ ಕರ್ಕೊಂಡು ಹೋಗ್ತೀನಿ. ಆತ? ಹಾಂ, ಆತಗೋರಿ, ನಾ ಬರ್ತೀನಿ ರೀ ಆಂಟಿ. ಅಯ್ಯ ಕುಂದೂರು, ಹೋಗಿ ಮಾಡೋದೇನೈತಿ? ಇನ್ನೂ ನಿನ್ನ ಗಂಡು ಬಂದಿಲ್ಲ, ಬಂದ ಮೇಲೆ ಅವನ ಕರೀತಾನೋ, ಹೋಗ್ಬತ್ತಿ. ನನ್ನ ಟೆನ್ಷನ್ ನನಗೆ. ಈ ಹೆಣ್ಮಗು ಎಲ್ಲ ಅಡ್ಡಾಡಿ ಕೇಳಿ ಎಲ್ಲಿ ನಾವು ಓಡಿ ಬಂದೇವೆ ಅನ್ನೋದು ಗೊತ್ತಾಗತ್ತೆ ಏನೋ. ಶಿಲ್ಪ, ಏ ಶಿಲ್ಪ. ಹಾಂ ರೀ, ಇರು, ನಮ್ಮ ಮದ್ವಿದ ಆಲ್ಬಮ್ ತೊಗೊಂಡು ಬರ್ತೀನಿ, ನೋಡುವಂತಿ. ಹಾಂ, ತೊಗೊಂಡು ಬರ್ರಿ. ನಾನು ಆಗ್ಲಿಂದ ನಿಮ್ಮ ಯಜಮಾನ್ರ ಫೋಟೋ ಎಲ್ಲಿ ಇಲ್ವಲ್ಲ ಅಂತ ಕೇಳಾಕತ್ತಿದ್ದೆ. ತೊಗೊಂಡು ಬರ್ರಿ, ನಿಮ್ಮ ಮನೆಯವ್ರು ಹೆಂಗೆ ಅದಾರತ್ತ ನೋಡ್ತೀನಿ ನಾ. ಏ ಶಿಲ್ಪ, ನಮ್ಮ ಯಜಮಾನ್ರೇನು ನಿನ್ನ ಗಂಡನ ಅಷ್ಟೇನು ಚಂದಿಲ್ಲ, ಸ್ವಲ್ಪ ವಯಸ್ಸಾಗೈತಿ. ತಡಿ, ತೊಗೊಂಡು ಬರ್ತೀನಿ. ಆಫೀಸಿಂದ ತೊಗೊಂಡು ಬರ್ತೀನಿ ಅಂತ ಹೇಳಿದವ, ಇನ್ನೂ ಬರಲಿಲ್ಲ ನೋಡು. ಇಕ್ಕೋಬೇಕಿ, ಅದು ಇದು ಕೇಳಿ ತಿಳಿ ತಿನ್ನಾಗತ್ತಾಳ ನಂದು. ತಗೋ ಶಿಲ್ಪ, ನೋಡು. ಶಿಲ್ಪ, ಏ ಶಿಲ್ಪ. ವಾವ್, ಇಲ್ಲ ಬನ್ನಿ, ಬಂದೆ. ಆಂಟಿ, ನಾನು ನಾಳೆ ನೋಡ್ತೀನಿ ನಿಮ್ಮ ಆಲ್ಬಂಬು. ಮಾದ ಬಂದ, ನಾ ಬರ್ತೀನಿ, ಬಾಯ್. ಅಲ್ಲ ಅಲ್ಲ, ಈಗ ಗಂಡು ಬಂದ ಅಂದ್ರೆ ಎಷ್ಟು ಅವಸರಲೆ ಓಡ್ ಹೋಗತ್ತಿ ಹುಡುಗಿ. ಇರಲಿ ಬಿಡು, ನಾಳೆಗೆ ಗಂಡ ಆಫೀಸ್ಗೆ ಹೋದ್ಮ್ಯಾಗ ಇಲ್ಲಿಗೆ ಬರ್ತಾಳೆ, ಅವ ನೋಡ್ತಾಳೆ. ಶಿಲ್ಪ, ಇಲ್ಲದೀನಿ. ಆಂಟಿಯರ್ ಮನೆಗೆ ಹೋಗುತ್ತಿದ್ದೇನಾ? ಹೌದು, ಟೈಮ್ ಎಷ್ಟೀಗ? ಸಾರಿ ಶಿಲ್ಪ, ದೌಡ್ ಬರ್ತೇನೆ ಅಂತಲೇ ಹೇಳಿ ಹೋದ್ನ್ಯಾ. ನಮ್ಮ ಮನೆ 2 ದಿನ ಸೂಟಿ ಮಾಡಿದ್ನಲ್ಲ, ಅದಕ್ಕೆ ಕೆಲಸ ಹಂಗೆ ಪೆಂಡಿಂಗ್ ಇತ್ತು, ಅದಕ್ಕೆ ಅದನ್ನು ಮುಗಿಸೋಟತ್ತಿಗೆ ಒಂಚೂರು ತಡ ಆಯ್ತು. ಸಾರಿ ಆತ, ನಾಳೆಯಿಂದ ದೌಡ್ ಬರ್ತೀನಿ. ಹಾಂ, ನಂಗೆ ಎಷ್ಟು ಬೇಸರ ಆತು ಗೊತ್ತಿತ್ತನ. ಆತಾತು, ಫಸ್ಟ್ ಒಂದಿಟ್ಟು ಚಾ ಮಾಡ್ಬಾ. ಚಾ ಕುಡಿದ್ಮ್ಯಾಗ ಒಂದಿಟ್ಟು ಹೊರಗೆ ಹೋಗ್ಬರೋಣ. ಹೊರಗೆ ಕರ್ಕೊಂಡಕ್ಕಿಯ? ನಡಿ ಹಂಗಾರೆ. ಶಿಲ್ಪ, ನಾನು ಆಫೀಸ್ನಾಗ ನೀನು ಎಷ್ಟು ಮಿಸ್ ಮಾಡ್ಕೊಂಡೆ ಗೊತ್ತೇನಾ? ನಾನು ಮನ್ಯಾಗ ನೀನು ಎಷ್ಟು ಮಿಸ್ ಮಾಡ್ಕೊಂಡೆ ಗೊತ್ತೇನ. ನೀ ಎಷ್ಟೊತ್ತಿಗೆ ಬರ್ತೀಯ ಅಂತ ಕಾಯ್ಕೊಂಡು ನಿಂತಿದ್ದೆ. ಯಾವ ಬೈಕ್ ಸೌಂಡ್ ಆದರೂ ನೀನ ಬಂದೇನೋ ಅನ್ನಂಗೆ ಆಗಾಕತ್ತಿತ್ತು ನನಗೆ. ಹೌದಾ, ನಿಜ? ಆತು, ರಾತ್ರಿಗೆ ಏನು ಅಡುಗೆ ಮಾಡಕ್ಕೆ ಹೋಗ್ಬೇಡ. ಇವತ್ತು ಹೊರಗಡೆಗೆ ಅಡ್ಡಾಡ್ಕೊಂಡು ಹಂಗೆ ಅಲ್ಲೇ ಊಟ ಮಾಡ್ಕೊಂಡು ಬರೋನು. ಈಗ ಒಂಚೂರು ಚಾ ಮಾಡ್ಕೊಂಡು ಬಂದು ಕೊಡ್ತಿ? ಮಾಡ್ಕೊಂಡು ಬಂದು ಕೊಡ್ತೀನಿ. ಡಿಕಾಕ್ಷನ್ ಮಾಡಿಟ್ಟೇನಿ, ಹಾಲು ಹಾಕ್ಕೊಂಡು ಬಿಸಿ ಮಾಡ್ಕೊಂಡು ತೊಗೊಂಡು ಬರ್ತೀನಿ. ಆತ, ನೀವು ಹೋಗಿ ಮಾರಿ ತೊಳ್ಕೊಂಡು ಬಾ. ಆತು.